ಫ್ಲಾಶ್ ಬ್ಯಾಕ್ ಇವೆಂಟ್ ಸಂಭ್ರಮ. ಹೊಸ ಗಾಯಕರಿಗೆ ಅವಕಾಶ ನೀಡಿದ ಎಬಿಆರ್ಪಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಯಣ್ಣ ಎಸ್. ಸ್ವಾಗತ ವೀಕ್ಷಕರೇ. ಒಂದು ವಿಶೇಷವಾದ ವಿನೂತನವಾದ ಒಂದು ಕಾರ್ಯಕ್ರಮ ಈ ದಿನ ಫ್ಲಾಶ್ ಬ್ಯಾಕ್ ಇವೆಂಟ್ಸ್ ಒಂದು ಸಂಸ್ಥೆ ವತಿಯಿಂದ ಯುವಕರಿಗೆ ಹಾಗೂ ಗಾಯಕರಿಗೆ ಒಂದು ಉತ್ತಮ ಒಂದು ವೇದಿಕೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನಂದ್ರೆ, ಎಷ್ಟೋ ಒಂದು ಸಮಾಜದಲ್ಲಿ ನೋಡ್ತೀವಿ, ಕನ್ಯಾ ವ್ಯಕ್ತಿಗಳಿರೋ ಮಕ್ಕಳು ಮಾತ್ರ ಶ್ರೇಷ್ಠ ಒಂದು ಸಾಲಿನಲ್ಲಿ ಇರ್ತಾರೆ. ಆದ್ರೆ ಈ ದಿನ ಬಡವರು ಮಕ್ಕಳು ಬೆಳಿಬೇಕೆಂಬುದಾಗಿ ಉದ್ದೇಶ ಇಟ್ಕೊಂಡು ಆ ಟ್ಯಾಲೆಂಟ್ ನ ಹೊರ ತೆಗಿಬೇಕೆಂಬುದಾಗಿ ಫ್ಲಾಶ್ ಬ್ಯಾಕ್ ಈವೆಂಟ್ಸ್ಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೆ ಜಯಂತ್ ಅವರು. ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ಎಷ್ಟೋ ಜನ ನಮಗೆ ಸ್ಫೂರ್ತಿದಾಯಕವಾಗಿ ಒಂದು ಮಾರ್ಗವನ್ನು ತೋರಿಸ್ತಾರೆ. ಈ ದಿನ ಎಷ್ಟೋ ಗಾಯಕರಿಗೆ ಒಂದು ಸ್ಫೂರ್ತಿಯಾಗಿ ನಿಂತು ಮುಂಬರುವ ದಿನಗಳಲ್ಲಿ ನಾನು ಅವರನ್ನು ಮುಂದೆ ತಳ್ಳುತ್ತೇನೆ, ಪುಷ್ ಮಾಡುತ್ತೇನೆ, ಅವರಿಗೆ ಸ್ಥಾನ ಕೊಡುತ್ತೇನೆ ಎಂಬುದ ಒಂದು ಮಾತುಗಳು, ಆ ನುಡಿಗಳು, ಪ್ರೋತ್ಸಾಹ ನುಡಿಗಳು, ಅದು ತುಂಬಾ ಸ್ಫೂರ್ತಿ ಕೊಡುತ್ತೆ ಗಾಯಕರಿಗೆ. ಅದೇ ರೀತಿ ಈ ದಿನ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಸರ್, ಏನೇಳಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ನೀವು ಸಾಕಷ್ಟು ಇಲ್ಲಿ ಗಾಯಕರನ್ನ ನೋಡಿದ್ರ, ನಿಮ್ಮದೇ ಆದಂತಹ ಒಂದು ಅಜೆಂಡಾ, ಸಮಾಜ ಸೇವೆ, ಸಾಕಷ್ಟು ಕಲಕಲಿ ಇಟ್ಕೊಂಡು ಸಮಾಜ ಸೇವೆ ತಾವು ಮಾಡ್ತಾ ಇದ್ದೀರಾ. ಇನ್ನೊಂದು ಹೇಳ್ಬೇಕಂದ್ರೆ, ಯಾವುದೇ ನಿಸ್ವಾರ್ಥ ಸೇವೆ ನೀವು ಮಾಡ್ತಾ ಇದ್ದೀರಾ. ಸರ್, ಏನೇಳಕ್ಕೆ ಇಷ್ಟಪಡ್ತಾರೆ? ಮೊದಲಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಏನಿವತ್ತು ನಮ್ಮ ಆರೋಶ್ ಸ್ಟುಡಿಯೋದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾನ್ ಸಿಂಗರ್ಸ್ಗಳಿಗೆ. ಯಾಕಂದ್ರೆ ಇಲ್ಲಿ ಸುಮಾರು ಜನ ಸಿಂಗಿಂಗ್ ಕಲ್ತಿದ್ರು ಅವ್ರಿಗೆ ಅವಕಾಶ ಸಿಗಲ್ಲ. ತುಂಬಾ ಕಡೆ ಹೋಗ್ತಾರೆ ಸೆಲೆಕ್ಷನ್ಗೆ, ಸರಿಗಮಪ ಅಂತ ಮತ್ತೊಂದು ಕಾರ್ಯಕ್ರಮ ಹೋದ್ರೂ ಎಲ್ಲೂ ಸೆಲೆಕ್ಷನ್ ಸಿಕ್ಕಿಲ್ಲ. ಅದರಲ್ಲಿ ನಮ್ಮ ಆರೋಶ್ ಸ್ಟುಡಿಯೋದಲ್ಲಿ ಇರೋ ನಮ್ಮ ನವೀನ್ ಅವರು ಅಥವಾ ನಮ್ಮ ಕನಕ ಮೇಡಮ್ ಅವರು ಅಥವಾ ಅವ್ರ ಮಗ ಎಲ್ಲರೂ ಪ್ಲಾನ್ ಮಾಡಿ, ಅವ್ರ ಟೀಮೇ ಪೂರ್ತಿಯ ಪ್ಲಾನ್ ಮಾಡಿ ಇವರು ನಾನ್ ಸಿಂಗರ್ಸ್ಗಳಿಗೆಲ್ಲ ಒಂದು ಅವಕಾಶನ ಕೊಟ್ಟು, ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಒಂದು ಮುಖ್ಯ ಇಲ್ಲ, ಎಲ್ಲರೂ ಒಂದು ವೇದಿಕೆಯನ್ನು ತಗೊಂಡು ಆಡ್ತಾರಲ್ವಾ, ಆ ವೇದಿಕೆ ಮತ್ತೆ ಎಲ್ಲೂ ಸಿಗಲ್ಲ, ಯಾರು ಕೊಡಲ್ಲ. ಯಾಕಂದ್ರೆ ಆ ವೇದಿಕೆ ಅಂತ ಇರೋದು ತುಂಬಾ ಸರಸ್ವತಿ ಇದ್ದಂಗೆ. ಇಲ್ಲಿ ಆಡೋದು ಮುಖ್ಯ ಅಷ್ಟೇನೆ, ಎಲ್ಲೋದು ಸೋಲೋದು. ಇವತ್ತು ಸೋತೋನೆ ಮತ್ತೆ ಗೆಲ್ತಾನೆ. ಯಾಕಂದ್ರೆ ಸೋತು ಗೆದ್ದವನಿಗೆ ಅವ್ನು ಮತ್ತೆ ಗೆಲ್ತಾನೆ ಇರ್ತಾನೆ. ಅದನ್ನ ಎಲ್ಲರಿಗೂ ನಾನು ಮೊದಲನೇ ಆಡಿದವರಿಗೆಲ್ಲ ಹೇಳ್ತೀನಿ. ಒಂದು. ಎರಡನೇದು, ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಆಡಿದಾರೋ ಎಲ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಎಷ್ಟೇ ಜನ ಆಡಿದ್ರು ಗೆಲ್ಲೋರು ಒಬ್ರೇ, ಅದಿರ್ಲಿ. ಬಟ್ ಗೆದ್ರು ಮತ್ತೆ ನಮ್ಮನ್ನ ರಿಜೆಕ್ಟ್ ಮಾಡಿದ್ರು ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಜಡ್ಜಸ್ ಅಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರ ಮೇಯ್ನು ಚರಣ, ಪಲ್ಲವಿ, ಸಾಹಿತ್ಯ, ಟೆಂಪೋ ಎಲ್ಲಾ ನೋಡ್ತಾರೆ. ಯಾಕಂದ್ರೆ ಒಬ್ಬರದ್ದು ವಾಯ್ಸ್ ಚೆನ್ನಾಗಿರುತ್ತೆ ಸೆಲೆಕ್ಟ್ ಮಾಡಕ್ಕಾಗಲ್ಲ, ಚರಣ ಬೇಕು. ನಾವೆಲ್ಲ ಮ್ಯೂಸಿಕ್ ಕಂಪೋಸ್ ಮಾಡಕ್ ಕುತ್ಕೊಬೇಕಾದ್ರೆ ನಾವು 5 ಅವರ್ ತಗೊಂತೀವಿ, ಒಂದೊಂದು ಲಿರಿಕ್ಸ್ ತಗೊಂಬೇಕಾದ್ರೆ. ಸಂತೋಷ ಪಾಪ ನಮ್ಮ ಜಡ್ಜ್ ಅವರು ತುಂಬಾನೇ ಕಷ್ಟಪಟ್ಟು 40 ಜನ ನಾವು ಸೆಲೆಕ್ಟ್ ಮಾಡಿ ಮಾರ್ಕ್ಸ್ ತಗೊಂಡಿದ್ದಾರೆ. ಆ ಸೆಕೆಂಡ್ ರೌಂಡ್ ಅಲ್ಲೂ ಮತ್ತೆ ಅವಕಾಶ ಕೊಡ್ತಾ ಇರೋದು. ಆಕ್ಚುಲಿ ನನ್ಗೆ ಗೊತ್ತಿರಂಗೆ ಎಲ್ಲೂ ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಡಲ್ಲ. ಬಟ್ ನಮ್ಮ ಆರೋಗ್ಯ ಸ್ಟುಡಿಯೋದಲ್ಲಿ ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ 40 ಜನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತೆ ಅದೇ 40 ಜನ ಒಳ್ಳೆ ಹಾಡನ್ನ ಆಡಿ ಮತ್ತೆ ಈ ಚಾನ್ಸ್ ಸಿಗಲ್ಲ, ಅದನ್ನ ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಸರ್, ಇನ್ನೊಂದು ಪ್ರಶ್ನೆ. ಯಾಕಂದ್ರೆ ಸಮಾಜದಲ್ಲಿ ನಡೀತಾ ಇರೋ ರೀತಿ ನೋಡಿದ್ರೆ, ದುಡ್ಡಿರೋರ್ಗೆ ಮಾತ್ರ ಒಂದು ಮನೆ ಹಾಕ್ತಾರೆ, ಅವ್ರಿಗೆ ಮಾತ್ರ ಅವಕಾಶ ಕೊಡ್ತಾರೆ. ತಾವು ಒಂದು ಮಾತು ಹೇಳಿದ್ರೆ ನಾನು ಕುತ್ಕೊಂಡು ಕೇಳ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ನನ್ನ ಚಿತ್ರದಲ್ಲಿ 3 ಜನ ಆಯ್ಕೆ ಮಾಡಿ ಅವ್ರಿಗೆ ಹಾಡನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದೆ. ಸರ್, ನಿಜವಾಗ್ಲೂ ಇದು ತುಂಬಾ ಸ್ಫೂರ್ತಿ ತುಂಬ ಮಾತಿದೆ. ಯಾಕಂದ್ರೆ ಯಾರು ಅಷ್ಟು ಬೇಗ ಜಡ್ಜ್ ಮಾಡಲ್ಲ, ನಾನು ಕೊಡ್ತೀನಿ ಎಂಬುದಾಗಿ ದೊಡ್ಡ ಮನಸ್ಸು ಮಾಡಿ ಬಂದಿದ್ರು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನಿಲ್ಲ, ಅದು ಹೇಳಿದ್ನಲ್ಲ, ಸಂಗೀತ ಅನ್ನೋದು ಯಾರು ಸುತ್ತು ಅಲ್ಲ, ಅದು ಕಲೆ ಅವರವರಲ್ಲೇ ಇರುತ್ತೆ. ಕೆಲವರಿಗೆ ಕಲೆನ ಇದ್ರೂ ಅವ್ರು ತೋರಿಸ್ಕೊಳಕ್ ಆಗಿರಲ್ಲ. ಬಟ್ ಇಂಥ ಅವಕಾಶ ಇಂಥ ಸ್ಟೇಜ್ ಅಲ್ಲಿ ಬಂದಾಗ ಅವ್ರಿಗೆ ಗೊತ್ತಿರಲ್ಲ ನನ್ನಲ್ಲೂ ಇಂಥ ಕಲೆ ಇದೆಯಾ ಅಂತ ಕಲೆನ ನಮ್ಮ ಆದರ್ಶ ಸ್ಟುಡಿಯೋಸ್ ಅವರು ಮಾಡಿದ್ದಾರೆ. ಖಂಡಿತವಾಗ್ಲೂ ನನ್ನ ಸಿನಿಮಾದಲ್ಲಿ 3 ಜನ ಅಲ್ಲ, ಇನ್ನೊಂದು ಚೆನ್ನಾಗಿ ಆಡಿದ್ರೆ ಒಂದೊಬ್ಬರಿಗೆ ಪ್ರಯತ್ನ ಪಡ್ತೀನಿ. 3 ಜನ ಅಂತ ಕನ್ಫರ್ಮ್. ನೋಡೋಣ ಮುಂದೆ ಯಾವ್ದಾರ ಅಂತ. ಸೆಕೆಂಡ್ ರೌಂಡ್ ಆಕ್ಚುಲಿ ನಾನು ಹೊಡ್ತಾ ಇದ್ದೆ, ಬಟ್ ಇದೆಲ್ಲ ನೋಡಿ ಇಲ್ಲೇ ಮುಗಿಸ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತೀನಿ. ಸೂಪರ್. ನೋಡಿದ್ರಲ್ಲ ವೀಕ್ಷಕರೇ, ಯಾಕಂದ್ರೆ ಅಖಿಲ ಭಾರತೀಯ ರೈತ ಪಾರ್ಟಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥವರನ್ನು ಉತ್ತಮ ಸೇವಕರಾಗಿ, ಉತ್ತಮ ನಾಯಕರಾಗಿ ಜನ ಕಂಡುಕೊಳ್ಳಬೇಕು. ಯಾಕಂದ್ರೆ ನಿಸ್ವಾರ್ಥ ಸೇವಕರು ಯಾವುದೇ ಒಂದು ಫಲಕ್ಷೇಪ ಆಲೋಚಿಸದೆ ನಾನು ಜನರಿಗಾಗಿ, ಯುವಕರಿಗಾಗಿ ಸದಾ ಮಿಡಿಯುತ್ತೇನೆ ಎಂಬುದಾಗಿ ಹೇಳುವ ನಾಯಕ ಜಯಂತ್ ಅವರು. ಸದಾ ನಿಮ್ಮೊಂದಿಗೆ ಟುಡೇ ಕನ್ನಡ ಟಿವಿ. ಧನ್ಯವಾದ.